ಒಂದು ಕುಟುಂಬ, ಒಂದು ಸಾವು. ಆದರೆ ಆ ಸಾವು ಅಂತ್ಯ ಅಲ್ಲ, ಆರಂಭ. ಮುಂದೆ ಹೋಗ್ತಾ ಹೋಗ್ತಾ ಇಂತಿಂಥ ರಹಸ್ಯಗಳು ಹೊರಬರುತ್ತವೆ. ನೀವು ಇದುವರೆಗೂ ಎಲ್ಲಿಯೂ ಕೇಳದ ನಿಜ ಘಟನೆ. ಮೀರಾ ತನ್ನ ತಾಯಿಯ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಕುಟುಂಬದವರ ಜೊತೆ ಮನೆಗೆ ಬಂದಳು. ಆ ಮನೆಗೆ ಕಾಲಿಟ್ಟ ಕ್ಷಣದಿಂದಲೇ ಏನೋ ತಪ್ಪಾಗಿದೆ ಅನಿಸ್ತೊಡಗಿತು. ಆದರೆ ಅವಳು ಅದನ್ನು ಗಮನಿಸಲಿಲ್ಲ. ಆ ರಾತ್ರಿ ಮೀರಾ ಮಗಳು ನೇಹ ಒಬ್ಬಳೇ ಕೂತು ನಿಧಾನವಾಗಿ ಮಾತನಾಡ್ತಾ ಇದ್ಲು. ಅವರಮ್ಮ ಮೀರಾ ಕೇಳಿದಳು, ಯಾರ ಜೊತೆ ಮಾತಾಡ್ತಾ ಇದ್ದೀಯಾ ಅಂತ. ನೇಹ ನಿಧಾನವಾಗಿ ತಿರುಗಿ ಅಜ್ಜಿ ಜೊತೆ ಅಂತ ಹೇಳಿದಳು. ಆ ಮಾತು ಕೇಳಿದ ಕ್ಷಣ ಮೀರಾ ದೇಹವೇ ನಡುಗಿತು. ಕಾರಣ ಅವಳ ತಾಯಿ ಈಗಾಗಲೇ ಸತ್ತಿದ್ದಳು. ದಿನಗಳು ಕಳೀತಾ ನೇಹ ಬಿಹೇವಿಯರ್ ಬದಲಾಗತೊಡಗಿತು. ರಾತ್ರಿ ನೇಹ ಮಲಗುತ್ತಿರಲಿಲ್ಲ. ಗೋಡೆಗಳ ಮೇಲೆ ಅರ್ಥವಿಲ್ಲದ ಚಿತ್ರಗಳನ್ನು ಬಿಡಿಸ್ತಿದ್ದಳು. ಮತ್ತು ದಿನ ಕಳೆದಂತೆ ಅವಳ ಧ್ವನಿ ವಯಸ್ಸಾದವರ ಹಾಗೆ ಆಯಿತು. ಒಂದು ರಾತ್ರಿ ಸುರೇಶ್ ಫ್ಯಾಮಿಲಿ ಜೊತೆ ಹೊರಗೆ ಹೋಗ್ತಿದ್ದ. ಕಾರ್ ಒಳಗೆ ನಿಶ್ಶಬ್ದ. ನೇಹ ಆಕಸ್ಮಿಕ ಕಿರ್ಚಿದಳು. ಅವಳು ನನ್ನ ಕೂದಲು ಹಿಡಿದು ಎಳೆಯುತ್ತಿದ್ದಾಳೆ. ಅಮ್ಮ ನನ್ನನ್ನು ಕಾಪಾಡುವಂತ ಕಿರ್ಚ್ತಾಳೆ. ಮುಂದಿನ ಕ್ಷಣ ಕಾರ್ ಕಂಟ್ರೋಲ್ ತಪ್ಪಿತು ಮತ್ತು ಭೀಕರ ಆಕ್ಸಿಡೆಂಟ್ ಆಯಿತು. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ನಿಧಾನವಾಗಿ ಹೇಳಿದರು, ನೇಹ ಉಳಿಯಲಿಲ್ಲ. ಆ ಒಂದು ಸಾವು ಆ ಮನೆಯನ್ನೇ ಬದಲಿಸಿತು. ಅವರಮ್ಮ ಮೀರಾ ಕಣ್ಣೀರಿನಲ್ಲಿ ಮುಳುಗಿದಳು. ಆದರೆ ಅದಾದ್ಮೇಲೆ ನಡೆದದ್ದು ಇನ್ನೂ ಭಯಾನಕ. ರಾತ್ರಿ ಸಮಯದಲ್ಲಿ ಮನೆಯೊಳಗೆ ನೇಹ ನಗುವ ಶಬ್ದ ಕೇಳಿಸ್ತಿತ್ತು. ರಾತ್ರಿ ಅವರ ಅಮ್ಮ ಅಪ್ಪ ಮಲಗಿದಾಗ ಜೋರಾಗಿ ಬಾಗಿಲು ಬಡಿಯುವ ಶಬ್ದ ಬರುತ್ತಿತ್ತು. ಅವರ ಅಮ್ಮ ಮೀರಾಗೆ ಅರ್ಥವಾಗಲಿಲ್ಲ, ಇದು ಭ್ರಮೆಯ ಅಥವಾ ನಿಜವಾಗಿಯೂ ಅವಳು ನೇಹ ಧ್ವನಿನ ಅಂತ. ಒಂದು ದಿನ ಮೀರಾಗೆ ತನ್ನ ತಾಯಿಯ ಹಳೆಯ ಡೈರಿ ಸಿಕ್ತು. ಅದರಲ್ಲಿ ಮಾಟಮಂತ್ರ ಮಾಡುವ ವಿಧಾನಗಳು ಮತ್ತು ಒಬ್ಬರ ಆತ್ಮ ಇನ್ನೊಬ್ಬರೊಳಗೆ ಹೋಗುವ ಮಂತ್ರಗಳು ಇದ್ದವು. ಮತ್ತು ಕೊನೆಯಲ್ಲಿ ಇದು ಯಾವತ್ತೂ ನಿಲ್ಲೋದಿಲ್ಲ ಅಂತ ಇತ್ತು. ಆ ಕ್ಷಣ ಮೀರಾ ಮನಸ್ಸಿನಲ್ಲಿದ್ದ ಅನುಮಾನ ನಿಜವಾಯಿತು. ಅವಳ ತಾಯಿ ಈ ಎಲ್ಲವನ್ನು ಆರಂಭಿಸಿದ್ದಳು. ಈಗ ಅದು ನೇಹ ಮೂಲಕ ಮುಂದುವರಿಯುತ್ತಿದೆ ಅಂತ. ಒಂದು ರಾತ್ರಿ ಮಗ ಕಾರ್ತಿಕ್ ಆಕಸ್ಮಿಕ ಬದಲಾಗತೊಡಗಿದೆ. ಅವನ ಕಣ್ಣುಗಳು ಖಾಲಿಯಾಗಿದ್ದವು. ಅವನು ನಿಧಾನವಾಗಿ ಮಾತನಾಡಿದೆ. ನಾನು ನೇಹಾಳನ್ನ ಯಾವ ರೀತಿ ಕೊಂಡಿದ್ದೀನಿ ಗೊತ್ತಾ ನಿಮ್ಗೆ ಅಂದ. ನಿಧಾನವಾಗಿ ನಗುತ್ತಾ, ಕಾರ್ ಆಕ್ಸಿಡೆಂಟ್ ಆಗೋ ಮುಂಚೆನೆ ಅವಳನ್ನ ಮುಗಿಸಿದ್ದೀನಿ ಅಂತ ಅಂದ. ಮೀರಾ ಭಯದಿಂದ ನಿಂತಳು. ಅವಳು ಡೈರಿ ನೆನಪಿಸ್ಕೊಂಡ್ಳು. ಅದರಲ್ಲಿ ಇನ್ನೊಂದು ಭಯ ಮೂಡಿಸುವ ವಿಷಯ ಇತ್ತು. ಕೊನೆಗೆ ಆತ್ಮಪುರುಷ ದೇಹವನ್ನು ಆಯ್ಕೆ ಮಾಡುತ್ತದೆ. ಆವಾಗ ಆ ವಂಶದ ಎಲ್ಲ ಆತ್ಮಗಳು ಸೇರಿ ಒಂದು ಶೈತಾನಗೆ ಜನ್ಮ ನೀಡುತ್ತದೆ ಅಂತ ಬರೆದಿತ್ತು. ಮನೆ ಸಂಪೂರ್ಣ ಕತ್ತಲೆ. ಮಧ್ಯದಲ್ಲಿ ಕಾರ್ತಿಕ್ ಕುಳಿತಿದ್ದ. ಅವನ ಮುಂದೆ ಕೆಲವರು ನಿಂತಿದ್ದರು. ಅವರು ಕಾರ್ತಿಕನ ಅಜ್ಜಿಯ ಶಿಷ್ಯಂದಿರು ಇದ್ದರು. ಅವರು ನಿಧಾನವಾಗಿ ಹೇಳಿದರು, ಸ್ವಾಗತ, ಈಗ ನೀನೇ ನಮ್ಮ ನಾಯಕ ಅಂತ. ಕಾರ್ತಿಕ್ ತಲೆ ಎತ್ತಿದ. ಅವನ ಮುಖದಲ್ಲಿ ಒಂದು ವಿಚಿತ್ರ ನಗು. ಅದು ಮುಂದೆ ಬರುವ ಎಷ್ಟು ವಂಶಗಳಾದರೂ ನಿಲ್ಲದ ಶ್ರಾಪ ಅಂತ. ನಿಮಗೇನನ್ಸುತ್ತದೆ? ಈ ಶಾಪ ಇಲ್ಲಿ ಮುಗಿಯುತ್ತಾ ಅಥವಾ ಇನ್ನೊಂದು ಕುಟುಂಬಕ್ಕೆ ಹೋಗುತ್ತಾ? ನಿಮ್ಮ ಅನಿಸಿಕೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ರೋಮಾಂಚನ ಮೂಡಿಸುವ ಘಟನೆಯೊಂದಿಗೆ.